Hi students, welcome to IIMS Institute. You can call us on 8884285405 for offline and also for online classes. In this video series today we are going to learn about HTML class attribute and this is the 14th class of our HTML technology. And ಇವಾಗ class attribute ನ ನಮ್ಮ HTML document ಅಲ್ಲಿ ಯಾವ ತರ include ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ ಫಸ್ಟ್ ಏನಿದೆ, the HTML class attribute is used to specify a class for an HTML element. ಸೊ ಒಂದು body of document ನ ಸೆಕ್ಷನ್ ನ ಕ್ಲಾಸ್ ನ ಅಂತ ಹೇಳಿ ಕರಿತೀವಿ. ಸೊ ಆ ಕ್ಲಾಸ್ ಅಲ್ಲಿ ಡಿಕ್ಲೇರ್ ಮಾಡಿರೋ ಎಲಿಮೆಂಟ್ಸ್ ನೆಕ್ಸ್ಟ್ ಡಿವಿಷನ್ ಕ್ಲಾಸ್ ಅಲ್ಲಿ ನಾವು ಕೊಡ್ತಾ ಇರೋ ಆಟ್ರಿಬ್ಯೂಟ್ ನೇಮ್ ಸೇಮ್ ಇದ್ರೆ ಸೊ ಕ್ಲಾಸ್ ಒಳಗಡೆ ಏನ್ ಎಫೆಕ್ಟ್ ಅಪ್ಲೈ ಆಗಿರುತ್ತೋ ಅದು ಡಿವಿಷನ್ ಟ್ಯಾಗ್ ಒಳಗಡೆ ಕೂಡ ಏನೇನ್ ಎಲಿಮೆಂಟ್ಸ್ ನ ಸ್ಪೆಸಿಫೈ ಮಾಡಿರ್ತೀವೋ ಅಲ್ಲೂ ಕೂಡ ಎಫೆಕ್ಟ್ ಅಪ್ಲೈ ಆಗ್ತಾ ಹೋಗುತ್ತೆ. ದ ಕ್ಲಾಸ್ attribute specifies one or more class names for an element. The class attribute is mostly used to point to a class in a style sheet. However, it can be used by JavaScript. So mainly JavaScript ನ ಯೂಸ್ ಮಾಡ್ತೀವಿ. We use JavaScript to make changes to HTML elements with a specified class. HTML attributes are a modifier of an HTML element type. An attribute either modifies the default functionality of an element type or it provides functionality to certain element types which unable to function correctly without them. So in addition to use and class attribute, we have to include that in our syntax. So to add a class attribute with the value introduction to the paragraph element, so we have to add here inside the paragraph. So ಕ್ಲಾಸ್ ಆಟ್ರಿಬ್ಯೂಟ್ ಅಂದ್ರೆ ಏನು ಅಂತ ನೋಡಿದ್ವಿ. ಸೊ ಇವಾಗ ಆಟ್ರಿಬ್ಯೂಟ್ ಅಂದ್ರೆ ಏನು ಅಂತ ನೋಡೋಣ. ಅಂಡ್ ಆಟ್ರಿಬ್ಯೂಟ್ ಇಸ್ ಡಿಫೈನ್ಡ್ ಆಸ್ ಎ ಕ್ವಾಲಿಟಿ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ರಿಯಲ್ ಲೈಫ್ ಇಂಡಿವಿಜುವಲ್ಸ್ ಅಂಡ್ ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಪೋಸಸ್ ವೇರಿಯಸ್ ಆಟ್ರಿಬ್ಯೂಟ್ಸ್. ಸೊ ಇವಾಗ ನೋಡೋಣ, ಫಾರ್ ಎಕ್ಸಾಂಪಲ್ ನೋಡಿ, ಸಮ್ ಒನ್ ಮೈಟ್ ಬಿ ಲೇಬಲ್, ಬ್ಯೂಟಿಫುಲ್, ಚಾರ್ಮಿಂಗ್, ಫನ್ನಿ ಆರ್ ಇಂಟೆಲಿಜೆಂಟ್. ಸೊ ಈ ತರ ಆಟ್ರಿಬ್ಯೂಟ್ ನ ನಾವು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಕ್ಲಾಸ್ ಆಟ್ರಿಬ್ಯೂಟ್ಸ್ ಆರ್ ದ ಆಟ್ರಿಬ್ಯೂಟ್ಸ್ ವಿಚ್ ಆರ್ ಓನ್ಡ್ ಬೈ ದ ಕ್ಲಾಸ್ ಇಟ್ ಸೆಲ್ಫ್. ದೇ ವಿಲ್ ಬಿ ಶೇರ್ಡ್ ಬೈ ಆಲ್ ದ ಇನ್ಸ್ಟಾನ್ಸಸ್ ಆಫ್ ದ ಕ್ಲಾಸ್. Therefore, we have to define class attribute outside all the methods. Usually they are placed at the top, right, below and the class header. So ನೋಡಿ, multiple HTML elements can share the same ಕ್ಲಾಸ್. ಸೊ ಸೇಮ್ ಕ್ಲಾಸ್ ನ ಯೂಸ್ ಮಾಡ್ಕೊಂಡು ಮಲ್ಟಿಪಲ್ HTML ಎಲಿಮೆಂಟ್ಸ್ ಗೆ ನಾವಿಲ್ಲಿ ಎಫೆಕ್ಟ್ ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ನೋಡಿ ಯಾವ ತರ ಯೂಸ್ ಮಾಡೋದು ಕ್ಲಾಸ್ ಆಟ್ರಿಬ್ಯೂಟ್ ನ ಅಂತಂದು, ಯೂಸಿಂಗ್ ದ ಕ್ಲಾಸ್ ಆಟ್ರಿಬ್ಯೂಟ್. ದ ಕ್ಲಾಸ್ ಆಟ್ರಿಬ್ಯೂಟ್ ಇಸ್ ಯೂಸ್ ಟು ಪಾಯಿಂಟ್ ಟು ಎ ಕ್ಲಾಸ್ ನೇಮ್ ಇನ್ ಎ ಸ್ಟೈಲ್ ಶೀಟ್. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಬೈ ಎ ಜಾವಾಸ್ಕ್ರಿಪ್ಟ್ ಟು ಆಕ್ಸೆಸ್ ಅಂಡ್ ಮ್ಯಾನಿಪುಲೇಟ್ ದ ಎಲಿಮೆಂಟ್ಸ್ ವಿತ್ ದ ಸ್ಪೆಸಿಫಿಕ್ ಕ್ಲಾಸ್ ನೇಮ್. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಕ್ಲಾಸ್ ಆಟ್ರಿಬ್ಯೂಟ್ ನ? ಸ್ಟೈಲ್ ಶೀಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ನೋಡೋಣ, ಯಾವ ತರ ಇನ್ಕ್ಲೂಡ್ ಮಾಡೋದು ಆಟ್ರಿಬ್ಯೂಟ್ ಅಂದ್ರೆ ಏನು, ಕ್ಲಾಸ್ ಆಟ್ರಿಬ್ಯೂಟ್ ನ ಯಾವ ತರ ಶೇರ್ ಮಾಡೋದು ಅಂತ ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ನೋಡಿ, ಇವಾಗ ಪ್ರೋಗ್ರಾಮ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಪ್ರೋಗ್ರಾಮ್ ನೇಮ್ ಏನಿದೆ ನೋಡಿ, 3.1 ಇದೆ. ಸೊ ನೋಡಿ, ಇವಾಗ ಕ್ಲಾಸ್ ಆಟ್ರಿಬ್ಯೂಟ್ ನ ಯಾವ ತರ ಯೂಸ್ ಮಾಡೋದು ಅಂತ ಇವಾಗ ಪ್ರೋಗ್ರಾಮ್ ಓಪನ್ ಮಾಡಿದೀನಿ. ಸೊ ಇನ್ ದ ಸ್ಟೈಲ್ ಟ್ಯಾಗ್ ಏನಿದೆ ಡಾಟ್ ಸಿಟಿ ಇದೆ. ಸೊ ನೋಡಿ, ಇವಾಗ ಸಿಟಿ ಅನ್ನೋದೊಂದು ಕ್ಲಾಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಟೊಮ್ಯಾಟೊ ಇದೆ, ಹಾಗೆ ಕಲರ್ ಬಂದ್ಬಿಟ್ಟು ವೈಟ್. ಸೊ ಟೆಕ್ಸ್ಟ್ ಕಲರ್ ವೈಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಬ್ಲಾಕ್ ಇದೆ. ಸೊ ಹಾಗೆ ಮಾರ್ಜಿನ್ 20 ಪಿಕ್ಸೆಲ್ ಇದೆ, ಹಾಗೆ ಪ್ಯಾಡಿಂಗ್ ಸೆಟ್ ಮಾಡಿರೋದು 20 ಪಿಕ್ಸೆಲ್ ಗೆ. ಸೊ ದಿಸ್ ಇಸ್ ಕಾಲ್ಡ್ ಒನ್ ಕ್ಲಾಸ್. ಆಯ್ತಾ, ದಿಸ್ ಇಸ್ ಕಾಲ್ಡ್ ಒನ್ ಕ್ಲಾಸ್. ಸೊ ಹಾಗೆ ನೆಕ್ಸ್ಟ್ ಏನಿದೆ ನೋಡಿ, ಇನ್ ದ ಡಿವಿಷನ್ ಕ್ಲಾಸ್ ಅಲ್ಲಿ ದಿಸ್ ಇಸ್ ಕಾಲ್ಡ್ ಕ್ಲಾಸ್ ಆಟ್ರಿಬ್ಯೂಟ್ ಅಂತ ಇದಕ್ಕೆ ನಾವು ಹೇಳೋದು. ಸೊ ದಿಸ್ ಇಸ್ ಕಾಲ್ಡ್ ಕ್ಲಾಸ್, ಹಾಗೆ ದಿಸ್ ಇಸ್ ಕಾಲ್ಡ್ ಒನ್ ಕ್ಲಾಸ್ ಆಟ್ರಿಬ್ಯೂಟ್. ಸೊ ನೋಡಿ, ಇಲ್ಲಿ ಕ್ಲಾಸ್ ಅಲ್ಲಿ ಏನ್ ಬರ್ದಿರೋದು, ಸೊ ಸಿಟಿ ಇದೆ. ಸೊ ನೋಡಿ, ಇವಾಗ ಸಿಟಿ ಅನ್ನೋದು ಆಟ್ರಿಬ್ಯೂಟ್, ಹಾಗೆ ಈ ಕ್ಲಾಸ್ ನೇಮ್ ಕೂಡ ಇಲ್ಲಿ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದ್ರೆ ಮಾತ್ರ ನಂಗೆ ಇಲ್ಲಿ ಬರ್ದಿಲ್ಲ HTML ಎಲಿಮೆಂಟ್ಸ್ ಗೆ ಇಲ್ಲಿ ಎಫೆಕ್ಟ್ ಅಪ್ಲೈ ಆಗೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಹೆಡಿಂಗ್ 2 ಅಲ್ಲಿ ಬರ್ದಿರೋ ಅಂತ ಒಂದು ಎಲಿಮೆಂಟ್ಸ್ ನ ನಾವು HTML ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಹಾಗೆ ಪ್ಯಾರಾಗ್ರಾಫ್ ಒಳಗಡೆ ಇರೋದೇನು, ಲಂಡನ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಗ್ಲೆಂಡ್. ಸೊ ಇದನ್ನ ನಾವು ಒಂದು HTML ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಸಿಟಿ ಮ್ಯಾಚ್ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್, ಹಾಗೆ ಕಲರ್, ಬಾರ್ಡರ್, ಮಾರ್ಜಿನ್, ಪ್ಯಾಡಿಂಗ್ ಈ HTML ಎಲಿಮೆಂಟ್ ಗೆ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ಹಾಗೆ ನೋಡಿ, ಇಲ್ಲಿ ನೆಕ್ಸ್ಟ್ ಏನಿದೆ, ಡಿವಿಷನ್ ಕ್ಲಾಸ್ ಅಲ್ಲಿ ಪ್ಯಾರಿಸ್ ಇದೆ. ಪ್ಯಾರಿಸ್ ಇಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಸೊ ಹಾಗೆ ನೆಕ್ಸ್ಟ್ ಏನಿದೆ ಸಿಟಿ, ಟೋಕಿಯೋ ಇಸ್ ದ ಕ್ಯಾಪಿಟಲ್ ಆಫ್ ಜಪಾನ್. ಸೊ ಇವಾಗ ಈ ಮೂರು ಕ್ಲಾಸ್ ಆಟ್ರಿಬ್ಯೂಟ್ ಗು ಕ್ಲಾಸ್ ನೇ ಮ್ಯಾಚ್ ಆಗಿ ಸೊ ಈ ಕ್ಲಾಸ್ ಅಲ್ಲಿರೋ ಎಫೆಕ್ಟ್ ನಂಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಇವಾಗ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ ಯಾವ ತರ ಎಫೆಕ್ಟ್ ಅಪ್ಲೈ ಆಗಿದೆ ಅಂತಂದು. ಸೊ ನೋಡಿ, ಇವಾಗ ಪ್ರೋಗ್ರಾಮ್ ರನ್ ಮಾಡಿದಾಗ ನಂಗೆ ಔಟ್ಪುಟ್ ಈ ತರ ಶೋ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ಲಂಡನ್ ಇದೆ ಹೆಡಿಂಗ್ 2, ಹಾಗೆ ಪ್ಯಾರಾಗ್ರಾಫ್ ಏನಿದೆ, ಲಂಡನ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಗ್ಲೆಂಡ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಒನ್ ಸೆಕ್ಷನ್, ಸೆಕೆಂಡ್ ಸೆಕ್ಷನ್, ಹಾಗೆ ಥರ್ಡ್ ಸೆಕ್ಷನ್. ಬಿಕಾಸ್ ಇಲ್ಲಿ ಸಿಟಿ ಅನ್ನೋದು ನಂಗೆ ಇಲ್ಲಿ ಮ್ಯಾಚ್ ಆಗಿರೋದ್ರಿಂದ ನಂಗೆ ಇಲ್ಲಿ ಔಟ್ಪುಟ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ. ಸೊ ನೋಡಿ, ಇವಾಗ 1 2 3 ಸಪೋಸ್ ಇವಾಗ ನಾನು ಇಲ್ಲಿ ಸಿಟಿ ವೈ ಅಂತ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಸೊ ಇವಾಗ ಸೇವ್ ಮಾಡಿ ಹಾಗೆ ಇಲ್ಲಿ ರನ್ ಮಾಡಿದ್ರೆ ನಂಗೆ ಏನು ಎಫೆಕ್ಟ್ ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ಕ್ಲಾಸ್ ನೇಮ್ ಹಾಗೆ ಕ್ಲಾಸ್ ಆಟ್ರಿಬ್ಯೂಟ್ ನೇಮ್ ಕೂಡ ಇಲ್ಲಿ ಸೇಮ್ ಆಗ್ಬೇಕು. ಸೇಮ್ ಆದ್ರೆ ಮಾತ್ರ ನಂಗೆ ಇಲ್ಲಿ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ನೋಡಿ, ಇವಾಗ ಸಿಟಿ ವೈ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಂಗೆ ಇಲ್ಲಿ ಫಸ್ಟ್ ಬ್ಲಾಕ್ ಅಲ್ಲಿ ಎಫೆಕ್ಟ್ ಅಪ್ಲೈ ಆಗಿದೆ.
ಸಪೋಸ್ ಇಲ್ಲೂ ಕೂಡ ಅಗೈನ್ ಕ್ಲಾಸ್ ನೇಮ್ ಕೊಟ್ಟಿರೋದೇ ಸಿಟಿ ವೈ ಕೊಟ್ಟಿದ್ದೀನಿ. ಸೊ ಹಾಗೆ ಇಲ್ಲಿ ರನ್ ಮಾಡಿದ್ರೆ ನಂಗೆ ಇಲ್ಲೂ ಕೂಡ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಅಗೈನ್ ವೈ ಕೊಡ್ತಾ ಇದೀನಿ. ಸೊ ನೋಡಿ ಇವಾಗ ರನ್ ಮಾಡಿದ್ರೆ ನಂಗೆ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ಸೊ ಈ ತರ ಒಂದು HTML ಡಾಕ್ಯುಮೆಂಟ್ ಅಲ್ಲಿ ಕ್ಲಾಸ್ ಆಟ್ರಿಬ್ಯೂಟ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೋಡಿ ಕ್ಲಾಸ್ ಆಟ್ರಿಬ್ಯೂಟ್ ಅಂದ್ರೆ ಸಿಂಪಲ್. ಸೊ ಡಿವಿಷನ್ ಕ್ಲಾಸ್ ಈಕ್ವಲ್ ಸಿಟಿ, ದಿಸ್ ಇಸ್ ಕಾಲ್ಡ್ ಒನ್ ಕ್ಲಾಸ್ ಆಟ್ರಿಬ್ಯೂಟ್. ಸೊ ಇಲ್ಲಿ ಕೊಟ್ಟಿರೋ ಕ್ಲಾಸ್ ಆಟ್ರಿಬ್ಯೂಟ್ ನೇಮು ಹಾಗೆ ಇಲ್ಲಿ ಕ್ಲಾಸ್ ನೇಮು ಸೇಮ್ ಆದ್ರೆ ಮಾತ್ರ ನಂಗೆ ಇಲ್ಲಿ ಬರ್ದಿರೋ ಎಫೆಕ್ಟ್ ನಂಗೆ HTML ಎಲಿಮೆಂಟ್ಸ್ ಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಹೌ ವಿ ಯೂಸ್ ಕ್ಲಾಸ್ ಆಟ್ರಿಬ್ಯೂಟ್. ಸೊ ಇವಾಗ ತಾನೇ ಕ್ಲಾಸ್ ಆಟ್ರಿಬ್ಯೂಟ್ ನ HTML ಡಾಕ್ಯುಮೆಂಟ್ ಅಲ್ಲಿ ಯಾವ ತರ ಇನ್ಸರ್ಟ್ ಮಾಡೋದು ಅಂತ ನೋಡಿದ್ವಿ. ಸೊ ಇವಾಗ ದ ಸಿಂಟ್ಯಾಕ್ಸ್ ಫಾರ್ ಕ್ಲಾಸ್. ಸೊ ಕ್ಲಾಸ್ ನ ಯಾವ ತರ ಕ್ರಿಯೇಟ್ ಮಾಡೋದು ಹಾಗೆ ಸಿಂಟ್ಯಾಕ್ಸ್ ಏನಿರುತ್ತೆ ಅಂತ ನೋಡೋಣ. ಸೊ ಯಾವ ತರ ಸಿಂಟ್ಯಾಕ್ಸ್ ಕ್ರಿಯೇಟ್ ಮಾಡೋದು ನೋಡಿ ಕ್ಲಾಸ್ ಗೆ. ಸೊ ಟು ಕ್ರಿಯೇಟ್ ಎ ಕ್ಲಾಸ್ ರೈಟ್ ಎ ಪೀರಿಯಡ್ ಕ್ಯಾರೆಕ್ಟರ್. ಸೊ ಒಂದ್ ಕ್ಲಾಸ್ ನೇಮ್ ಬರೆಯೋಕ್ಕಿಂತ ಮುಂಚೆ ನಾನು ಇಲ್ಲಿ ಡಾಟ್ ಆಪರೇಟರ್ ನ ಯೂಸ್ ಮಾಡ್ತೀನಿ, ಫಾಲೋಡ್ ಬೈ ಎ ಕ್ಲಾಸ್ ನೇಮ್. ಸೊ ಡಾಟ್ ಸಿಟಿ, ಸೊ ಡಾಟ್ ಯೂಸ್ ಮಾಡಿ ಹಾಗೆ ಕ್ಲಾಸ್ ನೇಮ್ ಏನಿತ್ತು ಸಿಟಿ ಇತ್ತು. ಸೊ ಹಾಗೆ ನೆಕ್ಸ್ಟ್ ಏನಿದೆ ದೆನ್ ಡಿಫೈನ್ ದ CSS ಪ್ರಾಪರ್ಟೀಸ್ ವಿತ್ ಇನ್ ದ ಕರ್ಲಿ ಬ್ರೇಸಸ್. ಸೊ ಕರ್ಲಿ ಬ್ರೇಸಸ್ ಒಳಗಡೆ ಬರ್ದಿರೋ ಪ್ರಾಪರ್ಟೀಸ್ ಎಲ್ಲ ಅಪ್ಲೈ ಎದಕ್ಕಾಗುತ್ತೆ? ಸೊ ಡಾಟ್ ಕ್ಲಾಸ್ ನೇಮ್ ಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ನೋಡಿ ಇವಾಗ ಪ್ರೋಗ್ರಾಮ್ ಓಪನ್ ಮಾಡಿ ನೋಡೋಣ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಕ್ರಿಯೇಟಿಂಗ್ ಎ ಕ್ಲಾಸ್ ನೇಮ್ ದ ಸಿಟಿ. ಸೊ ಇವಾಗ ಪ್ರೋಗ್ರಾಮ್ ಓಪನ್ ಮಾಡ್ತಾ ಇದೀನಿ ನೋಡಿ. ಪ್ರೋಗ್ರಾಮ್ ನೇಮ್ ಏನಿದೆ 3.2 ಇದೆ. ಸೊ ನೋಡಿ ಇವಾಗ ಪ್ರೋಗ್ರಾಮ್ ಓಪನ್ ಮಾಡಿದೀನಿ ಕ್ಲಾಸ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು. ಸೊ ನೋಡಿ ಇಲ್ಲಿ ಡಾಟ್ ಆಪರೇಟರ್ ಫಾಲೋಡ್ ಬೈ ಎ ಕ್ಲಾಸ್ ನೇಮ್ ಅಂಡ್ CSS ಪ್ರಾಪರ್ಟೀಸ್ ವಿತ್ ಇನ್ ದ ಕರ್ಲಿ ಬ್ರೇಸಸ್. ಸೊ ಕಲರ್ ಏನಿದೆ ಟೆಕ್ಸ್ಟ್ ಕಲರ್ ವೈಟ್ ಇದೆ, ಬ್ಯಾಕ್ ಗ್ರೌಂಡ್ ಕಲರ್ ಟೊಮೆಟೊ ಇದೆ, ಹಾಗೆ ಪ್ಯಾಡಿಂಗ್ 10 ಪಿಕ್ಸೆಲ್ ವ್ಯಾಲ್ಯೂ ಇದೆ. ಸೊ ಹಾಗೆ ನೋಡಿ ಇಲ್ಲಿ ಹೆಡಿಂಗ್ ಟು ಏನಿದೆ ಕ್ಲಾಸ್ ಆಟ್ರಿಬ್ಯೂಟ್ ಇದೆ. ಸೊ ಹಾಗೆ ಸೊ ಇನ್ ದಿಸ್ ಎಕ್ಸಾಂಪಲ್ ವಿ ಹ್ಯಾವ್ 3 division elements with a class attribute with the value of city. All of these 3 division elements will be styled equally according to the dot city section. So this is the style definition in the head section. So head section ಅಲ್ಲಿ ನಾವಿಲ್ಲಿ ಸ್ಟೈಲ್ ನ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ ಯಾವ ತರ ರನ್ ಆಗುತ್ತೆ ಅಂತಂದು. ಸೊ ನೋಡಿ ಇವಾಗ ಪ್ರೋಗ್ರಾಮ್ ರನ್ ಮಾಡಿದಾಗ ನಂಗೆ ಔಟ್ಪುಟ್ ಈ ತರ ಶೋ ಆಗ್ತಾ ಇದೆ. ಸೊ ಹೆಡಿಂಗ್ ಟು ಏನಿದೆ ಕ್ಲಾಸ್ ಆಟ್ರಿಬ್ಯೂಟ್ ಇದೆ. ಸೊ ಹಾಗೆ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ಏನಿದೆ ಯೂಸ್ CSS ಟು ಸ್ಟೈಲ್ ಎಲಿಮೆಂಟ್ಸ್ ವಿತ್ ದ ಕ್ಲಾಸ್ ನೇಮ್ ಸಿಟಿ ಇದೆ. ಸೊ ನೋಡಿ ಇವಾಗ ಹೆಡಿಂಗ್ 2 ಏನಿದೆ ಸಿಟಿ ಲಂಡನ್ ಇದೆ. ಸೊ ಈ ಲಂಡನ್ ಗೆ ಮಾತ್ರ ನಂಗೆ ಇಲ್ಲಿ ಎಫೆಕ್ಟ್ ಅಪ್ಲೈ ಆಗಿದೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಗೆ ನಂಗೆ ಇಲ್ಲಿ ಎಫೆಕ್ಟ್ ಅಪ್ಲೈ ಆಗಿಲ್ಲ. ಕಾಣಿಸ್ತಾ ಇದೆಯಾ? ಲಂಡನ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಗ್ಲೆಂಡ್ ಬಿಕಾಸ್ ನಾವ್ ಇಲ್ಲಿ ಆಲ್ರೆಡಿ ಕ್ಲೋಸ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ಪ್ಯಾರಾಗ್ರಾಫ್ ಗೆ ಇಲ್ಲಿ ಎಫೆಕ್ಟ್ ಅಪ್ಲೈ ಆಗ್ತಾ ಇಲ್ಲ. ಸೊ ಹಾಗೆ ನೋಡಿ ಇಲ್ಲಿ ನೆಕ್ಸ್ಟ್ ಆಟ್ರಿಬ್ಯೂಟ್ ಅಲ್ಲಿ ಪ್ಯಾರಿಸ್ ಇದೆ. ಪ್ಯಾರಿಸ್ ಗೆ ಸಿಟಿ ಮ್ಯಾಚ್ ಆಗಿ ನಂಗೆ ಈ ಕ್ಲಾಸ್ ಆಟ್ರಿಬ್ಯೂಟ್ ಅಲ್ಲಿ ಇರೋದು ಮ್ಯಾಚ್ ಆದ್ರೆ ನಂಗೆ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ಸೊ ಹಾಗೆ ಥರ್ಡ್ ಒಂದು ಟೋಕಿಯೋಗೆ ಕೂಡ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ಸಪೋಸ್ ಇವಾಗ ಪ್ಯಾರಾಗ್ರಾಫ್ ಎಲಿಮೆಂಟಿಗೂ ಎಫೆಕ್ಟ್ ಅಪ್ಲೈ ಆಗ್ಬೇಕು ಅಂತ ಅಂದ್ರೆ ಸೊ ಇಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ? ಸೊ ನೋಡಿ ಇವಾಗ ಅಗೇನ್ ಒನ್ ಎಕ್ಸ್ಟ್ರಾ ಕ್ಲಾಸ್ ನ ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಸೊ ಸೇಮ್ ಕ್ಲಾಸ್ ನೇಮ್ ಏನ್ ಕೊಡ್ಬೇಕು? ಸೊ ನೋಡಿ ಇವಾಗ ಕ್ಲಾಸ್ ನೇಮ್ ನ ನಾನು ಇಲ್ಲಿ ಅಗೇನ್ ಸಿಟಿ ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ಸೇವ್ ಮಾಡ್ತಾ ಇದೀನಿ ನೋಡಿ. ಸೊ ಸೇವ್ ಮಾಡಿ ಹಾಗೆ ಇಲ್ಲಿ ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದ್ರೆ ನಂಗೆ ಏನ್ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ? ಸೊ ಟೋಕಿಯೋ ಇಸ್ ದ ಕ್ಯಾಪಿಟಲ್ ಆಫ್ ಜಪಾನ್ ಅಂತ ನಂಗೆ ಇಲ್ಲಿ ಎಫೆಕ್ಟ್ ಅಪ್ಲೈ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಸಿ ಹಿಯರ್, ಸೊ ದಿಸ್ ಇಸ್ ದ ಮೇಜರ್ ಕಾಮನ್ ಸಿಂಟ್ಯಾಕ್ಸ್ ಅಷ್ಟೇ. ಸೊ ಆಟ್ರಿಬ್ಯೂಟ್ ವ್ಯಾಲ್ಯೂ ಸೇಮ್ ಇದ್ದು ಎಲ್ಲಿ ಯಾವ ಟ್ಯಾಗ್ ಒಳಗಡೆ ಸ್ಪೆಸಿಫೈ ಮಾಡಬೇಕು ಅಂತ ಗೊತ್ತಿದ್ರೆ ನಮ್ಮ HTML ಡಾಕ್ಯುಮೆಂಟ್ ನ ಇನ್ನು ಕ್ಲಿಯರ್ ಆಗಿ ನಾವು ಡಿಸೈನ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಹೌ ವಿ ಯೂಸ್ ಕ್ಲಾಸ್ ಆಟ್ರಿಬ್ಯೂಟ್. ಸೊ ಕ್ಲಾಸ್ ಆಟ್ರಿಬ್ಯೂಟ್ ನ ಯೂಸ್ ಮಾಡ್ಕೊಂಡು ನಮ್ಮ ಒಂದು HTML ಡಾಕ್ಯುಮೆಂಟ್ ನ ಯಾವ ತರ ಡಿಸೈನ್ ಮಾಡೋದು ಅಂತ ನೋಡಿದ್ವಿ. ಸೊ ಇವಾಗ ಮಲ್ಟಿಪಲ್ ಕ್ಲಾಸಸ್ ಅಂದ್ರೆ ಇನ್ನು ಯಾವ ತರ ಡಿಕ್ಲೇರ್ ಮಾಡೋದು ಅಂತ ನೋಡೋಣ. ಸೊ ಸಿಂಗಲ್ ಕ್ಲಾಸ್ ಆಟ್ರಿಬ್ಯೂಟ್ ಗೆ ಮಾತ್ರ ಇಲ್ಲಿ ತನಕ ಎಫೆಕ್ಟ್ ಅಪ್ಲೈ ಆಗ್ತಾ ಇದ್ದು. ಸೊ ಮಲ್ಟಿಪಲ್ ಕ್ಲಾಸಸ್ ಅಂದ್ರೆ HTML ಎಲಿಮೆಂಟ್ಸ್ ಕ್ಯಾನ್ ಬಿಲಾಂಗ್ ಟು ಮೋರ್ ದನ್ ಒನ್ ಕ್ಲಾಸಸ್. ಸೊ ಒಂದು ಪ್ರೋಗ್ರಾಮ್ ಬರೀತಾ ಇದೀವಿ ಅಂದ್ರೆ ಅದರಲ್ಲಿ ಒಂದೇ HTML ಎಲಿಮೆಂಟ್ ಇರೋದಿಲ್ಲ. ಸೊ ಹಾಗೆ ಆ ಒಂದೇ HTML ಎಲಿಮೆಂಟ್ ನ ಬೇರೆ ಸೆಕ್ಷನ್ ಬೇರೆ ಟ್ಯಾಗ್ ಗೆ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ ಟು ಡಿಫೈನ್ ಮಲ್ಟಿಪಲ್ ಕ್ಲಾಸಸ್ ಸೆಪರೇಟ್ ದ ಕ್ಲಾಸ್ ನೇಮ್ಸ್ ವಿತ್ ಎ ಸ್ಪೇಸ್. ಸೊ ನೋಡಿ ಎಕ್ಸಾಂಪಲ್ ಯಾವ ತರ ಇದೆ? ಡಿವಿಷನ್ ಕ್ಲಾಸ್ ಹಾಗೆ ಸಿಟಿ ಮೇನ್ ಇದೆ. ಸೊ ನೋಡಿ ಇವಾಗ ದ ಎಲಿಮೆಂಟ್ ವಿಲ್ ಬಿ ಸ್ಟೈಲ್ಡ್ ಅಕಾರ್ಡಿಂಗ್ ಟು ಆಲ್ ದ ಕ್ಲಾಸಸ್ ಸ್ಪೆಸಿಫೈಡ್. ಸೊ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಏನಿದೆ? ಇನ್ ದಿಸ್ ಫಾಲೋಯಿಂಗ್ ಎಕ್ಸಾಂಪಲ್ ದ ಫಸ್ಟ್ ಹೆಡಿಂಗ್ 2 ಎಲಿಮೆಂಟ್ ಬಿಲಾಂಗ್ಸ್ ಟು both the city class and also to the main class and it will get the CSS styles from both of the classes. So ಯಾವ ತರ ಡಿಕ್ಲೇರ್ ಆಗಿದೆ ಅಂತ ಇವಾಗ ಪ್ರೋಗ್ರಾಮ್ ಓಪನ್ ಮಾಡಿ ನೋಡೋಣ. ಸೊ ನೋಡಿ ಇವಾಗ ಪ್ರೋಗ್ರಾಮ್ ನೇಮ್ ಏನಿದೆ? ಮಲ್ಟಿಪಲ್ ಕ್ಲಾಸಸ್ 3.3 ಇದೆ. ಸೊ ನೋಡಿ ಇವಾಗ ಮಲ್ಟಿಪಲ್ ಕ್ಲಾಸಸ್ ಪ್ರೋಗ್ರಾಮ್ ಓಪನ್ ಮಾಡಿದೀನಿ. ಹಾಗೆ ಇನ್ ದ ಸ್ಟೈಲ್ ಟ್ಯಾಗ್ ಏನಿದೆ ಡಾಟ್ ಸಿಟಿ ಇದೆ. ಸೊ ಆಸ್ ಯೂಶುವಲ್ ಸೇಮ್ ಇದೆ. ಸೊ ಹಾಗೆ ನೆಕ್ಸ್ಟ್ ಎಕ್ಸ್ಟ್ರಾ ಏನಿದೆ? ಡಾಟ್ ಮೇನ್ ಸೆಕ್ಷನ್ ಇದೆ. ಸೊ ಇದರಲ್ಲಿ CSS ಪ್ರಾಪರ್ಟಿ ಏನಿದೆ? ಟೆಕ್ಸ್ಟ್ ಅಲೈನ್ ಸೆಂಟರ್ ಇದೆ. ಸೊ ನೋಡಿ ಇವಾಗ ನೆಕ್ಸ್ಟ್ ಏನಿದೆ? ಸೊ ನೆಕ್ಸ್ಟ್ ಏನಿದೆ? ಹೆಡಿಂಗ್ ಟು ಮಲ್ಟಿಪಲ್ ಕ್ಲಾಸಸ್ ಇದೆ. ಸೊ ಹಾಗೆ ಪ್ಯಾರಾಗ್ರಾಫ್ ಎಲಿಮೆಂಟ್ ಕೂಡ ಇದೆ. ಸೊ ಏನಿದೆ ನೋಡಿ ಇಲ್ಲಿ? ಹಿಯರ್ ಆಲ್ 3 H2 ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ದ ಸಿಟಿ ಕ್ಲಾಸ್. ಸೊ ಹಾಗೆ ಇನ್ ಅಡಿಷನ್ ಲಂಡನ್ ಆಲ್ಸೋ ಬಿಲಾಂಗ್ಸ್ ಟು ದ ಮೇನ್
ಕ್ಲಾಸ್ ವಿಚ್ ಸೆಂಟರ್ ಅಲೈನ್ಸ್ ದ ಟೆಕ್ಸ್ಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪಲ್ ಕ್ಲಾಸಸ್ ಕ್ಲಾಸ್ ನೇಮ್ ಯೂಸ್ ಮಾಡಿರೋದು. ಸೊ ಎರಡಿದೆ ಅಲ್ವಾ, ಕ್ಲಾಸ್ ಸಿಟಿ ಹಾಗೆ ಮೇನ್ ಇದೆ. ಸೊ ಇಲ್ಲೂ ಕೂಡ ಕ್ಲಾಸ್ ಅಲ್ಲಿ ಆಟ್ರಿಬ್ಯೂಟ್ ಸಿಟಿ ಮೇನ್ ಎರಡನ್ನ ಇನ್ಕ್ಲೂಡ್ ಮಾಡಿರೋದು. ಸೊ ಇಲ್ಲಿ ಎರಡನ್ನ ಇನ್ಕ್ಲೂಡ್ ಮಾಡಿರೋದ್ರಿಂದ ಮಾತ್ರ ಲಂಡನ್ ನಂಗೆ ಇಲ್ಲಿ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಆಸ್ ಯೂಶುವಲ್ ಸಿಟಿ ಪ್ಯಾರಿಸ್ ಟೋಕಿಯೋ ನಂಗೆ ಸಿಂಗಲ್ ಒಂದೇ ಕ್ಲಾಸ್ ಅಲ್ಲಿ ಏನ್ ಎಫೆಕ್ಟ್ ಆಗಿರುತ್ತೋ ಅದೇ ನಂಗೆ ಎಫೆಕ್ಟ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಇವಾಗ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಸೊ ನೋಡಿ, ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ರನ್ ಮಾಡಿದ್ರೆ ನಂಗೆ ಎಫೆಕ್ಟ್ ಅಪ್ಲೈ ಆಗಿದೆ. ಸೊ ಕಾಣಿಸ್ತಾ ಇದೆಯಾ? ಸೊ ಲಂಡನ್ ಮಾತ್ರ ನಂಗೆ ಇಲ್ಲಿ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಹಾಗೆ ಪ್ಯಾರಿಸ್ ಕೂಡ ನಂಗೆ ಇಲ್ಲಿ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ಸೊ ಮೇನ್ ನಾನ್ ಇದ್ರಲ್ಲೂ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ನೋಡಿ, ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಸೇವ್ ಮಾಡಿ ರನ್ ಮಾಡಿದ್ರೆ ನಂಗೆ ಪ್ಯಾರಿಸ್ ಅನ್ನೋದು ಸೆಂಟರ್ ಅಲ್ಲಿ ಬಂದಿದೆ. ಏನಕ್ಕೆ ಅಂದ್ರೆ ಸೊ ಕ್ಲಾಸ್ ನೇಮ್ ಮೇನ್ ಇಲ್ಲಿದೆ. ಸೊ ಹಾಗೆ ಇಲ್ಲಿ ಮೇನ್ ಅಲ್ಲಿ ಏನಿದೆ, CSS ಪ್ರಾಪರ್ಟಿ ಟೆಕ್ಸ್ಟ್ ಅಲೈನ್ ಸೆಂಟರ್ ಇದೆ. ಸೊ ಅದಕ್ಕೋಸ್ಕರ ಸಪೋಸ್ ಇವಾಗ ಸಿಟಿ ಮೇನ್ ಇದು ಕೂಡ ನಂಗೆ ಇಲ್ಲಿ ಸೆಂಟರ್ ಅಲ್ಲಿ ಬರ್ಬೇಕು. ಸೊ ಹಾಗೆ ಇವಾಗ ಸೇವ್ ಮಾಡಿ ರನ್ ಮಾಡಿದ್ರೆ ಟೋಕಿಯೋನು ಸೆಂಟರ್ ಅಲ್ಲಿ ಬರುತ್ತೆ. ಸಪೋಸ್ ಇವಾಗ ನಂಗೆ ಲಂಡನ್ ಅನ್ನೋದು ಬೇಡ, ಸೆಂಟರ್ ಅಲ್ಲಿ ಬರೋದು ಬೇಡ ಅಂದ್ರೆ ಸೊ ನೋಡಿ, ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಸೇವ್ ಮಾಡಿದ್ರೆ ಲಂಡನ್ ಅನ್ನೋದು ನಂಗೆ ಇಲ್ಲಿ ಲೆಫ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮಲ್ಟಿಪಲ್ ಕ್ಲಾಸಸ್ ನ ಈ ತರ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಮಲ್ಟಿಪಲ್ ಕ್ಲಾಸಸ್ ಅಲ್ಲಿ ಕ್ಲಾಸಸ್ ನ ಡಿಕ್ಲೇರ್ ಮಾಡಿ, ಸೊ ಹಾಗೆ ಕ್ಲಾಸ್ ಆಟ್ರಿಬ್ಯೂಟ್ ಅಲ್ಲಿ ಕ್ಲಾಸ್ ನೇಮ್ ನ ಇನ್ಕ್ಲೂಡ್ ಮಾಡ್ತಾ ಹೋದ್ರೆ ನಂಗೆ ಈ ತರ ಎಫೆಕ್ಟ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಈ ತರ ನಾವು ನಮ್ಮ ಪ್ರೋಗ್ರಾಮ್ ನ ಮಲ್ಟಿಪಲ್ ಕ್ಲಾಸಸ್ ಯೂಸ್ ಮಾಡ್ತಾ ಹೋಗ್ಬೋದು. ಅಂಡ್ ದ ನೆಕ್ಸ್ಟ್ ಇಸ್ ಲಾಸ್ಟ್ ಯೂಸ್ ಆಫ್ ದ ಕ್ಲಾಸ್ ಆಟ್ರಿಬ್ಯೂಟ್ ಇನ್ ಜಾವಾ ಸ್ಕ್ರಿಪ್ಟ್. ಸೊ ಜಾವಾ ಸ್ಕ್ರಿಪ್ಟ್ ಯಾವಾಗ ಬರುತ್ತೆ ಅಂದ್ರೆ HTML ಆದ್ಮೇಲೆ CSS ಬರುತ್ತೆ. ಸೊ CSS ಆದ್ಮೇಲೆ ನಿಮ್ಗೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬರುತ್ತೆ. ಸೊ ಇವಾಗ ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಳ್ಳಿ ಅಷ್ಟೇ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯಾವ ತರ ಕ್ಲಾಸ್ ಆಟ್ರಿಬ್ಯೂಟ್ ನ ಯೂಸ್ ಮಾಡ್ತೀವಿ ಅಂತಂದು. ಸೊ ಇನ್ ಡೀಟೇಲ್ ನಿಮ್ಗೆ CSS ಆದ್ಮೇಲೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ದ ಕ್ಲಾಸ್ ನೇಮ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಬೈ ಜಾವಾ ಸ್ಕ್ರಿಪ್ಟ್ ಟು ಪರ್ಫಾರ್ಮ್ ಸರ್ಟೈನ್ ಟಾಸ್ಕ್ ಫಾರ್ ಸ್ಪೆಸಿಫಿಕ್ ಎಲಿಮೆಂಟ್ಸ್. ಸೊ ಹಾಗೆ ನೋಡಿ, ಇಲ್ಲಿ ಜಾವಾ ಸ್ಕ್ರಿಪ್ಟ್ ಕ್ಯಾನ್ ಆಕ್ಸೆಸ್ ಎಲಿಮೆಂಟ್ಸ್ ವಿತ್ ಎ ಸ್ಪೆಸಿಫಿಕ್ ಕ್ಲಾಸ್ ನೇಮ್ ವಿತ್ ದ ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಫಂಕ್ಷನ್ ಮೆಥಡ್. ಸೊ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮೇನ್ ಏನ್ ಯೂಸ್ ಮಾಡ್ತೀವಿ ಫಂಕ್ಷನ್ ಅಂದ್ರೆ ಗೆಟ್ ಎಲಿಮೆಂಟ್ಸ್ ಬೈ ಕ್ಲಾಸ್ ನೇಮ್. ಸೊ ದಿಸ್ ಇಸ್ ಕಾಲ್ಡ್ ಒನ್ ಸಿಂಗಲ್ ನೇಮ್. ಸೊ ಇಲ್ಲಿ ಏನೋ ಸ್ಪೇಸ್ ಬರಂಗಿಲ್ಲ, ಏನಿಲ್ಲ, ದಿಸ್ ಇಸ್ ಒನ್ ಸಿಂಗಲ್ ಫಂಕ್ಷನ್. ಸೊ ಇವಾಗ ಪ್ರೋಗ್ರಾಮ್ ಓಪನ್ ಮಾಡಿ ನೋಡೋಣ. ಸೊ ಪ್ರೋಗ್ರಾಮ್ ಏನಿದೆ ಅಂತಂದ್ರೆ ಕ್ಲಿಕ್ ಆನ್ ಎ ಬಟನ್ ಟು ಹೈಡ್ ಆಲ್ ದ ಎಲಿಮೆಂಟ್ಸ್ ವಿತ್ ದ ಕ್ಲಾಸ್ ನೇಮ್ ಸಿಟಿ. ಸೊ ಇಲ್ಲಿ ಮೌಸ್ ಇವೆಂಟ್ ಅಕ್ಕರ್ ಆಗೋದಕ್ಕೆ ಮಾತ್ರ ನಾವಿಲ್ಲಿ ಜಾವಾ ಸ್ಕ್ರಿಪ್ಟ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಎಲಿಮೆಂಟ್ಸ್ ನ ಹೈಡ್ ಮಾಡೋದು, ನಾವಿಗೇಷನ್ ಬಾರ್ ನ ಕ್ರಿಯೇಟ್ ಮಾಡೋದು, ಅದೆಲ್ಲ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲೇ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಸದ್ಯಕ್ಕೆ ಕ್ಲಾಸ್ ಆಟ್ರಿಬ್ಯೂಟ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯಾವ ತರ ಯೂಸ್ ಆಗುತ್ತೆ ಅಂತ ಇವಾಗ ಪ್ರೋಗ್ರಾಮ್ ಓಪನ್ ಮಾಡಿ ನೋಡೋಣ. ಸೊ ನೋಡಿ, ಇವಾಗ ಪ್ರೋಗ್ರಾಮ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಕ್ಲಾಸ್ ಆಟ್ರಿಬ್ಯೂಟ್ ನ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ಸೊ ಹೆಡಿಂಗ್ ಟು ಇದೆ, ಹಾಗೆ ಪ್ಯಾರಾಗ್ರಾಫ್ ಇದೆ. ಸೊ ನೆಕ್ಸ್ಟ್ ಏನಿದೆ, ಬಟನ್ ಆನ್ ಕ್ಲಿಕ್ ಮೈ ಫಂಕ್ಷನ್ ಹೈಡ್ ಎಲಿಮೆಂಟ್ಸ್. ಸೊ ಇವಾಗ ಹೈಡ್ ಎಲಿಮೆಂಟ್ಸ್ ಅಂತ ಇದೆ, ಬಟ್ ಅದು ನಮ್ಗೆ ಇಲ್ಲಿ ಬಟನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ, ಹೆಡಿಂಗ್ ಟು ಕ್ಲಾಸ್ ಇದೆ, ಸಿಟಿ ಇದೆ. ಸೊ ಬಟನ್ ಆನ್ ಕ್ಲಿಕ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನಿದೆ, ಕ್ಲಾಸ್ ಸಿಟಿ ಇದೆ, ಲಂಡನ್ ಇದೆ. ಸೊ ಆಸ್ ಯೂಶುವಲ್ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ನೋಡಿ, ಇವಾಗ ನೆಕ್ಸ್ಟ್ ಏನಿದೆ, ಸ್ಕ್ರಿಪ್ಟ್ ಇದೆ. ಸೊ ಸ್ಕ್ರಿಪ್ಟ್ ಅಲ್ಲಿ ಫಂಕ್ಷನ್, ಸೊ ಫಂಕ್ಷನ್ ನೇಮ್ ಏನಿದೆ, ಮೈ ಫಂಕ್ಷನ್ ಇದೆ. ಸೊ ಇದರಲ್ಲಿ ವೇರಿಯಬಲ್ ಎಕ್ಸ್ ಈಕ್ವಲ್ಸ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ಸ್ ಬೈ ಕ್ಲಾಸ್ ನೇಮ್ ಇದೆ. ಸೊ ಡಾಕ್ಯುಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸೊ ಇಟ್ ಈಸ್ ಅ ಮೆಥಡ್ ವಿಚ್ ರಿಟರ್ನ್ಸ್ ದ ಎಲಿಮೆಂಟ್ ದಟ್ ಹ್ಯಾಸ್ ದ ನೇಮ್ attribute with the specified value. So this method is one of the most common methods in the HTML document and it is used to almost every time whenever you want to manipulate the document. So ನೋಡಿ, ಇವಾಗ ಸಿಟಿ ಅಲ್ಲಿ ಇದೆ. ಸೊ ಹಾಗೆ ನೆಕ್ಸ್ಟ್ ಏನಿದೆ, ವೇರಿಯಬಲ್ ಐ ಈಕ್ವಲ್ 0 ಇದೆ. ಸೊ ಫೋರ್ ಲೂಪ್ ಅಲ್ಲಿ. ಸೊ ಹಾಗೆ ನೋಡಿ, ಇಲ್ಲಿ ಐ ಲೆಸ್ ದ್ಯಾನ್ ಎಕ್ಸ್ ಡಾಟ್ ಲೆಂತ್ ಇದೆ. ಸೊ ಹಾಗೆ ಇಟರೇಟ್ ಆಗುತ್ತೆ, ಐ ಪ್ಲಸ್ ಪ್ಲಸ್ ಇದೆ. ಸೊ ನೆಕ್ಸ್ಟ್ ಏನಿದೆ, ಎಕ್ಸ್ ಆಫ್ ಐ ಡಾಟ್ ಸ್ಟೈಲ್ ಡಾಟ್ ಡಿಸ್ಪ್ಲೇ ನನ್ ಇದೆ. ಸೊ ನೋಡಿ, ಇವಾಗ ಸ್ಕ್ರಿಪ್ಟ್ ಕ್ಲೋಸ್ ಆಗಿದೆ. ಸೊ ಪ್ರೋಗ್ರಾಮ್ ಸೇವ್ ಮಾಡಿ ಹಾಗೆ ಇಲ್ಲಿ ರನ್ ಮಾಡಿದಾಗ ಔಟ್ಪುಟ್ ಏನ್ ಶೋ ಆಗುತ್ತೆ ಅಂತ ನೋಡೋಣ. ಸೊ ನೋಡಿ, ಇವಾಗ ಪ್ರೋಗ್ರಾಮ್ ರನ್ ಮಾಡಿದಾಗ ನಂಗೆ ಔಟ್ಪುಟ್ ಈ ತರ ಶೋ ಆಗ್ತಾ ಇದೆ. ಆಸ್ ಯೂಶುವಲ್ ಹೆಡಿಂಗ್ ಟು ಇದೆ, ಹಾಗೆ ಪ್ಯಾರಾಗ್ರಾಫ್ ಇದೆ. ಸೊ ನೆಕ್ಸ್ಟ್ ಏನಿದೆ, ಬಟನ್ ಆನ್ ಕ್ಲಿಕ್ ಮೈ ಫಂಕ್ಷನ್ ಇದೆ, ಹೈಡ್ ಎಲಿಮೆಂಟ್ಸ್ ಇದೆ ಅಲ್ವಾ. ಸೊ ನೋಡಿ, ಹೈಡ್ ಎಲಿಮೆಂಟ್ಸ್ ಇದೆ. ಸೊ ಹೈಡ್ ಎಲಿಮೆಂಟ್ಸ್ ನಂಗೆ ಬಟನ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಹಾಗೆ ನೆಕ್ಸ್ಟ್ ಏನಿದೆ, ಹೆಡಿಂಗ್ ಟು ಕ್ಲಾಸ್ ಸಿಟಿ ಇದೆ. ಸೊ ಹಾಗೆ ನೆಕ್ಸ್ಟ್ ಏನಿದೆ, ಕ್ಲಾಸ್ ಸಿಟಿ ಪ್ಯಾರಿಸ್ ಟೋಕಿಯೋ ಇದೆ. ಸೊ ನೋಡಿ, ಆಸ್ ಯೂಶುವಲ್ ನಂಗೆ ಏನು ಎಫೆಕ್ಟ್ ಅಪ್ಲೈ ಆಗಿಲ್ಲ, ಜಸ್ಟ್ ಡಿಫಾಲ್ಟ್ ಟೆಕ್ಸ್ಟ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ನೋಡಿ, ಇವಾಗ ಸ್ಕ್ರಿಪ್ಟ್ ಐಟಮ್ ಇದೆ. ಸೊ ನೋಡಿ, ಇವಾಗ ಹೈಡ್ ಎಲಿಮೆಂಟ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನಂಗೆ ಎಫೆಕ್ಟ್ ಏನ್ ಅಪ್ಲೈ ಆಗುತ್ತೆ, ಜಸ್ಟ್ ಸಿಂಪಲ್ ಆಗಿ ಲಂಡನ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಗ್ಲೆಂಡ್, ಹಾಗೆ ಪ್ಯಾರಿಸ್ ಇಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಇದೆ. ಸೊ ಈ ಮೂರು ಪ್ಯಾರಾಗ್ರಾಫ್ ನಂಗೆ ಇಲ್ಲಿ HTML ಎಲಿಮೆಂಟ್ ಅಲ್ಲಿ ಹೈಡ್ ಆಗಿತ್ತು ಅಲ್ವಾ.
ಸೊ ನೋಡಿ ಇವಾಗ ಕಾಣಿಸ್ತಾ ಇದೆಯಾ. ಸೊ ಈ ಹಿಂದೆ ಏನ್ ಕಾಣಿಸ್ತಾ ಇತ್ತು, ಜಸ್ಟ್ ಲಂಡನ್, ಹಾಗೆ ಲಂಡನ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಗ್ಲೆಂಡ್ ಅಂತ ಇತ್ತು ತಾನೆ. ಸೊ ಹೈಡ್ ಎಲಿಮೆಂಟ್ ಮೇಲೆ ಬಟನ್ ಕ್ಲಿಕ್ ಮಾಡಿದಾಗ ಮಾತ್ರ ಹೈಡ್ ಆಗಿರೋ ಎಲಿಮೆಂಟ್ಸ್ ನಂಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ತರ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಸ್ಕ್ರಿಪ್ಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಇನ್ಕ್ಲೂಡ್ ಮಾಡೋದು ಮಾತ್ರ ಈ ತರ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಇನ್ ಶಾರ್ಟ್ ಚಾಪ್ಟರ್ ಸಮ್ಮರಿ ನೋಡೋಣ. The HTML class attribute specifies as one or more class names for an element. So classes are used by CSS and JavaScript to select and access specific elements. So the class attribute can be used on any HTML element. The class name is case sensitive. Different HTML elements can point to the same class name. JavaScript can access elements with a specific class name with the ID class get elements by class name. JavaScript can access elements with a specific class name with the get elements by class name method. So ಯಾವ ತರ ಯೂಸ್ ಮಾಡೋದು ಅಂತಂದು ಇವಾಗ ನೋಡ್ತಾ ಹೋದ್ವಿ ಕ್ಲಾಸ್ ಅಟ್ರಿಬ್ಯೂಟ್ ನ. ಅಂಡ್ ನಿಮ್ಗೆ ಅರ್ಥ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ, ಏನಾದ್ರು ಡೌಟ್ ಇತ್ತು ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಫಾರ್ watching this video. You can subscribe on our YouTube channel, you can like, you can share, hage you can comment, and you can follow us on Instagram, Telegram, Facebook, hage WhatsApp number. And thank you for watching this video.